ಇವಾಗ ಒಂದು ಫನ್ನಿ ಫ್ಯಾನ್ ಎನ್ಕೌಂಟರ್. I've never got a funny fan encounter. ಹೌದಾ? Yeah. It has always been very emotional. ಯಾವುದು ಫನ್ನಿ ಆಗಿಲ್ಲ. ನಾನು ಮಾಡಿರೋ ಪಾತ್ರಗಳು ಅಂತದ್ದೇ. ಸೊ ಜನ ನೋಡೋದು ನನ್ನ ಅದೇ ತರಾನೇ. ಯಾವ್ದಾದ್ರು ನೆಕ್ಸ್ಟ್ ಯಾವ್ದಾದ್ರು ಫನ್ನಿ ಆಗಿ ಸಿನಿಮಾ ಏನಾದ್ರು ಸಿಕ್ಕಿ ಆತರ ಕ್ಯಾರೆಕ್ಟರ್ ಎಕ್ಸ್ಪ್ಲೋರ್ ಆದ್ರೆ ದೆನ್ ಫನ್ನಿ ಎನ್ಕೌಂಟರ್ಸ್ ಆಗ್ಬೋದು. ಓಕೆ. ಇದುವರೆಗೂ ಎಲ್ಲಾನು ತುಂಬಾ ಸೀರಿಯಸ್ ಎನ್ಕೌಂಟರ್ಗಳೇ ಜಾಸ್ತಿ. ಓಕೆ ಓಕೆ. ಅಂಡ್ ಅರ್ಚನಾ ಅವರೇ, ನೀವು ಓದಿದ್ದೆಲ್ಲ ಗವರ್ಮೆಂಟ್ ಕಾಲೇಜಲ್ಲಿ ಕರೆಕ್ಟ್ ಅಲ್ವಾ? ಅಂಡ್ ಯು ಕ್ರೆಡಿಟ್ಸ್ ಕೊಡ್ತೀರಾ ಅದಕ್ಕೆ? ಬಿಕಾಸ್ ಇವತ್ತಿನ ದಿನ ಸಾಕಷ್ಟು ಜನ ಗವರ್ಮೆಂಟ್ ಸ್ಕೂಲ್ಸ್ ಸೇರ್ಸಲ್ಲ, ಗವರ್ಮೆಂಟ್ ಕಾಲೇಜಸ್ ಸೇರ್ಸಲ್ಲ, ಅಥವಾ ಸ್ಟೇಟ್ ಸಿಲೆಬಸ್ ಸೇರ್ಸಲ್ಲ. ಬಟ್ ನಾವೆಲ್ಲ ಓದಿದ್ದದ್ರಲ್ಲೇ ಇವತ್ತಿಗೆ ಸಂಹೌ ಒಂದು ಐ ಥಿಂಕ್ ವಿ ಆಲ್ ವಾಂಟ್ ಟು ಲೀಡ್ ದಟ್ ಪಾಸ್ಟ್ ಲೈಫ್ ಅಂಡ್ ವಿ ಆರ್ ನೆಗ್ಲೆಕ್ಟಿಂಗ್ ಇದನ್ನ. ಅದ್ರ ಮಧ್ಯದಲ್ಲಿ ಈವನ್ ಪೀಪಲ್ ಲೈಕ್ ಯು ಟಾಕ್ ಅಬೌಟ್ ನಾವ್ ಇದ್ರಲ್ಲೇ ಓದಿದ್ದು ಅಂತ, ಅದಕ್ಕೆ ಮತ್ತೆ ಒಂದು weightage ಸಿಗುತ್ತೆ is what I feel. I don't mind. I am very proud about my schooling journey. ಏನೇ ಆದ್ರೂ ಈಗ ಅದೇ ನೀವು ಹೇಳ್ದಂಗೆ ನಾನು ಸ್ಕೂಲಲ್ಲೂ 6th ಸ್ಟ್ಯಾಂಡರ್ಡ್ 6th ಅನ್ಸತ್ತೆ, ಅರ್ಧ ವರ್ಷ ಮಾತ್ರ ಒಂದು ಸ್ಕೂಲಲ್ಲಿ ಓದ್ದೆ, ಇನ್ನರ್ಧ ವರ್ಷ ಗೌರ್ಮೆಂಟ್ ಸ್ಕೂಲಿಗೆ ಓದ್ದೆ. ಸೊ ಈ ಕ್ರೇಜ್ ಫಾರ್ ಬೇರೆ ಸಿಲೆಬಸ್ ಅಪಾರ್ಟ್ ಫ್ರಮ್ ಸ್ಟೇಟ್ ಸಿಲೆಬಸ್ ಇವಾಗ ಜಾಸ್ತಿ ಇದೆ. ಗವರ್ಮೆಂಟ್ ಸ್ಕೂಲ್ಸ್ ಕಾಲೇಜಸ್ಗೆ ಜಾಸ್ತಿ ಸೇರ್ಸಲ್ಲ ಅನ್ನೋದಿದೆ. ಬಟ್ ನಮ್ಮ ಕಾಲದಲ್ಲಿ ನಾವು ಓದಿದ್ ಸ್ಟೇಟ್ ಸಿಲೆಬಸ್ ಅಲ್ಲೇ. ಅಂಡ್ ನೀವು ಕೂಡ ಗವರ್ಮೆಂಟ್ ಕಾಲೇಜಲ್ಲೇ ಓದಿದ್ದು, ರೈಟ್? ಅಂಡ್ ನಾವ್ ಏನ್ ಮಾಡ್ಕೊಂಡ್ ಬಂದಿದ್ವೋ ಅದನ್ನೇ ಕಂಟಿನ್ಯೂ ಮಾಡೋಣ ಅನ್ನೋದಕ್ಕಿಂತ ಇವಾಗ ಎಲ್ಲರೂ ಏನ್ ಮಾಡ್ತಿದ್ದಾರೆ ಅದನ್ನ ಮಾಡೋಣ ಅನ್ನೋದಾಗಿ ಹೋಗಿದೆ. ಸೊ ಐ ಥಿಂಕ್ ನಮ್ಮಂತವ್ರು ವಿ ಶುಡ್ ಅಟ್ ಲೀಸ್ಟ್ ಅಡ್ವೊಕೇಟ್ ಸೇಯಿಂಗ್ ನಾವು ಇದನ್ನ ಮಾಡಿದ್ವಿ, ನಾವ್ ನೋಡಿ ಇವತ್ತು ಏನಾಗಿದ್ದೀವಿ. ಹೌದು. ಅಂದ್ರೆ ಈಗ ತುಂಬಾ ಹಿಂದೆ ನೋಡಿದ್ರೆ ಅವಾಗ ಇದಿದೆ ಗವರ್ಮೆಂಟ್ ರನ್ ಸ್ಕೂಲ್ಸ್ ಆರ್ ಕಾಲೇಜಸ್ ಅಲ್ವಾ. ಎಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿರೋ ಸೈಂಟಿಸ್ಟ್ಗಳಾಗಿರ್ಲಿ ಎಲ್ಲರೂ ಎಲ್ಲ ಕಡೆ ಇದ್ದಾರೆ. ಬಟ್ ಇದು ನಾನು ಆಕ್ಚುಲಿ 6th ಸ್ಟ್ಯಾಂಡರ್ಡ್ಗೆನೆ ಅರ್ಧ ಒಂದ್ ಸ್ಕೂಲಲ್ಲಿ ಓದಿ ಇನ್ನು ಅರ್ಧ ಗೌರ್ಮೆಂಟ್ ಸ್ಕೂಲಿಗೆ ಬಂದು ಜಾಯ್ನ್ ಆಗಿದ್ದು. ಅಂಡ್ ನಿಮ್ಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ಸ್ ಅದು ಒಂದ್ ಸ್ವಲ್ಪ ಬೇರೆ ತರ ಬಾಂಡಿಂಗು. ನಂಗೆ ಗೊತ್ತಿಲ್ಲ ಬೇರೆ ಕಡೆ ಎಲ್ಲ ಹೇಗೆ ಅಂತ. ಅಂದ್ರೆ ನಾನು ಓದಿದ್ದು ಬೇರೆ ಏನ್ ಸ್ಕೂಲ್ ಅಂತಾರೆ, ಸರ್ಕಾರಿ ಶಾಲೆ ಅಲ್ಲಲ್ಲ, ನಾರ್ಮಲ್ ಕನ್ವೆನ್ಷನಲ್ ಸ್ಕೂಲ್ ಅಲ್ಲೂ ಕೂಡ ಇದೆ ನಾನು ಓದಿದ ಸ್ಕೂಲಲ್ಲಿ. ಬಟ್ ಇಲ್ಲಿ ಒಂಥರ ಬೇರೆ ಕೈಂಡ್ ಆಫ್ ಕನೆಕ್ಷನ್, ಅವ್ರಿಗೆ ಮಕ್ಕಳ ಬಗ್ಗೆ ಇರೋಂಥ ಕಾಳಜಿ. ಎಸ್ಪೆಷಲಿ ಬೇರೆ ನಮ್ಮ ಚಿಕ್ಕಮ್ಮ ಇಸ್ ಅ ಗವರ್ಮೆಂಟ್ ಎಂಪ್ಲಾಯಿ, ಅಂದ್ರೆ ಸ್ಕೂಲ್ ಟೀಚರ್, ಇವಾಗ ಪ್ರಿನ್ಸಿಪಲ್ ಆಗಿದ್ದಾರೆ, ಅವ್ರ ಹೆಸರು ಮರ್ತೋಯ್ತು. ಅಲ್ಲಿ ಹೇಗೆ ಅಂದ್ರೆ ದೇ ವಿಲ್ ಟ್ರೀಟ್ ಯು ಆಸ್ ಆ ಮಕ್ಳಿಗೆಲ್ಲ ಒಬ್ರು ಅಮ್ಮ ತರ, ಪೇರೆಂಟ್ಸನ್ನು ಹಾಗೆ ನೋಡ್ತಾರೆ. ಒಂಥರ ಅದು ಬೇರೆ ತರದ ಬಾಂಡಿಂಗು. ಅಂಡ್ ನಿಮ್ಮ ಟ್ಯಾಲೆಂಟ್ಗೂ ಅಷ್ಟೇ. ಎಸ್ಪೆಷಲಿ ನಾವು ಓದು ಗೌರ್ಮೆಂಟ್ ಕಾಲೇಜಲ್ಲಿ, ಯಲಹಂಕ ಗೌರ್ಮೆಂಟ್ ಕಾಲೇಜಲ್ಲಿ ನಾನು +1 and +2 ಮಾಡಿದ್ದು, 11th and 12th. ಎಲ್ಲಾ ಟೀಚರ್ಸ್ನು ಎಷ್ಟು ಸಪೋರ್ಟಿವ್ ಅಂದ್ರೆ, ಇವಳು ಡಾನ್ಸ್ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ. ನಮ್ಮ ಫಿಸಿಕ್ಸ್ ಸರ್ ರವಿ ಅಂತ ಅಂದ್ಬಿಟ್ಟು ಅವ್ರಾಗಿರ್ಬೋದು, ಪ್ರತಿಯೊಬ್ರು ನಮ್ಗೆ ಎಜುಕೇಶನ್ ಬಿಟ್ಟು ಇವಾಗ ಇನ್ಯಾವ್ದ್ರಲ್ಲೂ ಆಸಕ್ತಿ ಇದೆ ಅಂಡ್ ತುಂಬಾ ಚೆನ್ನಾಗಿ ಅದನ್ನ ಡಿಬೇಟ್ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ದೇ ವುಡ್ ಪುಷ್, ನೀ ಮಾಡು, ಚೆನ್ನಾಗಿ ಮಾಡು, ಗೋ ದೇರ್, ಇಲ್ಲಿ ಹೋಗು, ಅಲ್ಲಿ ಹೋಗು, ರೆಪ್ರೆಸೆಂಟ್ ಮಾಡಿ ಹೋಗು ಅಂತ. ಅಂಡ್ ಸುಮಾರು ಕಡೆ ಎಲ್ಲ ಗೆದ್ಕೊಂಡ್ ಬಂದಿದ್ದಾರೆ. ಇಟ್ ಇಸ್ ನಾಟ್ ಲೈಕ್ ಗವರ್ಮೆಂಟ್ ಸ್ಕೂಲಲ್ಲಿ ಓದೋರು ಅಥವಾ ಕಾಲೇಜಲ್ಲಿ ಓದೋರು ಏನು ಇಲ್ಲ ಅನ್ನೋ ತರ ಅಲ್ಲ. ಅಂಡ್ ಈಗ ನಮ್ಗೇನ್ ಏನೋ ತೀರಾ ಪರಿಸ್ಥಿತಿ ಚೆನ್ನಾಗಿಲ್ದೆ ನಾವು ಗವರ್ಮೆಂಟ್ ಸ್ಕೂಲಿಗೆ ಹೋಗಿದ್ದು ಆ ತರನೂ ಅಲ್ಲ. ಸೊ ದಟ್ ಇಸ್ ಅ ವೆರಿ ರಾಂಗ್ ನೋಷನ್. ಫೈನಾನ್ಷಿಯಲಿ ಇಲ್ಲ ಅಂದ್ರೆ ಗವರ್ಮೆಂಟಿಗೆ ಹಾಕ್ತಾರೆ. ನೋ, ನಾನು ಆಕ್ಚುಲಿ ಪ್ಲಾನ್ ಮಾಡಿದೀನಿ, ನೆಕ್ಸ್ಟ್ ನನಗ್ ಮಕ್ಳಾದ್ರೆ ನಾನು ಹೋಮ್ ಸ್ಕೂಲಿಂಗ್ ಮಾಡ್ತೀನಿ. ಐ ವಾಂಟ್ ಟು ಬ್ರಿಂಗ್ ಮಿಕ್ಸ್ ಅಪ್ ಎವ್ರಿಥಿಂಗ್, ಆಯ್ತಾ? ಒಂದು ಹೋಮ್ ಸ್ಕೂಲಿಂಗು, ಒಂದು ಸ್ವಲ್ಪ ದಿವಸ ದೇ ಶುಡ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಸುಮಾರು ರೂಟೆಡ್ ಆಗಿರೋದು ಗವರ್ಮೆಂಟ್ ಸ್ಕೂಲಲ್ಲಿ ಇರೋ ಮಕ್ಕಳು. ಅದರ್ವೈಸ್ ಎವ್ರಿಥಿಂಗ್ ಇಸ್ ಎಲ್ಲ ಟೆಕ್ನಾಲಜಿ ಇವಾಗ್ಲೂ ಎಲ್ಲಾ ಕಡೆನೂ ಆಗಿದೆ, ಬಟ್ ಇರೋದ್ರಲ್ಲಿ ಒಂದ್ ಸ್ವಲ್ಪ ರೂಟೆಡ್ನೆಸ್ ಇರ್ಬೋದು ಅನ್ನೋದು ಒಂದು ಐಡಿಯಾ, ಆ ದೇಸಿ ಫೀಲಿಂಗು. ಸೊ ಐ ವಾಂಟ್ ಟು ಪುಟ್ ಮೈ ಚಿಲ್ಡ್ರನ್ ಇನ್ ಗವರ್ಮೆಂಟ್ ಸ್ಕೂಲ್. ಆಮೇಲೆ ಬೇರೆ ಕಡೆ ಎಲ್ಲ ಫೀಸ್ ಯಾವ ಲೆವೆಲಿಗೆ ಅಂದ್ರೆ ಹೆದರಿಕೆ ಆಗತ್ತೆ. ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ, ನಮ್ದು ಇಡೀ ಎಜುಕೇಶನ್ ನಿಮ್ದು ಯಾವುದೋ 1 ವರ್ಷದ್ದು ಕಾಲೇಜ್ ಫೀಸ್ದು ಆಗೋಗ್ಬಿಡ್ತು ಅಂತ. ಸೊ ಇಟ್ ಇಸ್ ಸ್ಕೇರಿ. ಎಜುಕೇಶನ್ ಅಂದ್ರೇನೆ ಸ್ಕೇರಿ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ಹೇಳೋದನ್ನ ನಾನು ಬಿಲೀವ್ ಮಾಡೋದು, ನೀವು ಯಾವುದೇ ಸ್ಕೂಲ್ಗೆ ಹೋಗಿ ಏನೇ ಮಾಡಿ, ಏನೇ ಮಣ್ಣು ಹೊತ್ತಾಕಿದ್ರು ನೀ ಎಷ್ಟು ಡೆಡಿಕೇಟೆಡ್ ಆಗಿ ಯಾವ ಸಬ್ಜೆಕ್ಟ್ ಏನ್ ನೋಡ್ತೀಯಾ, ದಟ್ಸ್ ಆಲ್ ಮ್ಯಾಟರ್ಸ್. ಅಂಡ್ ಓದೋರೆಲ್ಲಿದ್ರು ಓದೇ ಓದ್ತಾರೆ. ಎಕ್ಸಾಕ್ಟ್ಲಿ. ಈಗ ನಂದು ಎಲ್ಲಾನು ರೇಂಜ್ ಸ್ಪೆಕ್ಟ್ರಮ್ ತರ. ಒಂದು ರೆಗ್ಯುಲರ್ ಕನ್ವೆನ್ಷನಲ್ ಯುನೋ ಇಂಗ್ಲಿಷ್ ಹೈಸ್ಕೂಲ್ ಆ ಥರದ್ದು ಸ್ಕೂಲಲ್ಲಿ ಓದಿದ್ದು. ಅದ್ ಬಿಟ್ರೆ ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಕಾಲೇಜಲ್ಲೂ ಓದಿದ್ದೀನಿ.
ಇನ್ನೊಂದು ನಾನ್ ಫಾರ್ಮಲ್ ಎಜುಕೇಶನ್. ಸೊ ಅವ್ರದ್ದೆಲ್ಲ ಈ ಸಿಸ್ಟಮೇ ಬೇರೆ. ದೇ ಡೋಂಟ್ ಅಡ್ರೆಸ್ ಯು ಎಸ್ ಮ್ಯಾಮ್, ಹಾ ಸೌಜನ್ಯ, ನೋ ಸೌಜನ್ಯ, ಇಲ್ಲ ಆಂಟಿ ಅಂತ ಹೇಳೋದು, ಅಂಕಲ್ ಅಂತ ಹೇಳೋದು. ಎಜುಕೇಶನ್ ಹೇಳ್ಕೊಡೋದು ಅಷ್ಟೇ, ಇಟ್ ಇಸ್ ವೆರಿ ಡಿಫ್ರೆಂಟ್. ರೆಗ್ಯುಲರ್ ಕ್ಲಾಸ್ ರೂಮ್ ತರ ಇಲ್ಲ, ಔಟ್ ಸೈಡ್ ಕರ್ಕೊಂಡು ಹೋಗೋದು. ಸೊ ಇಟ್ ಇಸ್ ವೆರಿ ಡಿಫ್ರೆಂಟ್ ಆಯ್ತಾ. ಅಂಡ್ ಸಖತ್ ಮಜಾ ಇರುತ್ತೆ. ಆಕ್ಚುಲ್ ವೇ ಹಂಗಿದ್ರೆ ಚೆನ್ನಾಗಿರುತ್ತೆ. ಸೊ ಆ ತರದ್ ಸ್ಕೂಲಲ್ಲಿ 2 ವರ್ಷ ಓದಿನಿ. ಅಂಡ್ 10th ಸ್ಟ್ಯಾಂಡರ್ಡ್ ನಾನು ಸ್ಕೂಲ್ಗೆ ಹೋಗಿಲ್ಲ, ಅದೇ ನೀವು ಹೇಳೋದಲ್ಲ. ಸೊ ಐ ಹವ್ ಡನ್ ಎವ್ರಿಥಿಂಗ್ ಹಂಗೆ. ಅಂಡ್ ಯು ನೋ ವಾಟ್ಸ್ ದ ಬೆಸ್ಟ್ ಇವಾಗ ಅಂದ್ರೆ ಎಲ್ಲಿ ಜಾಸ್ತಿ ಮಜಾ ಮಾಡಿದ್ರಿ? ಹೌದು, ನೀವ್ ಆಸ್ ಅ ಸ್ಟೂಡೆಂಟ್ ಖುಷಿಯಾಗಿ ಓದಿದ್ರಿ. ಕರೆಕ್ಟ್. ಸೊ ಯಾ, ಅಲ್ಟಿಮೇಟ್ಲಿ ಇಟ್ ಬಾಯ್ಲ್ಸ್ ಡೌನ್ ಟು ನೀವ್ ಹೆಂಗೆ ಕರೆಕ್ಟ್ ನಿಮ್ಮ ಮನೆಯಲ್ಲಿ. ಆಮೇಲೆ ಎಷ್ಟೊಂದ್ ಜನದ ಮನೆಯಲ್ಲಿ ಆಯ್ತಾ, ಸ್ಕೂಲಿಗೆ ಹಾಕ್ಬಿಟ್ಟಿದ್ ಮಾತ್ರಕ್ಕೆ ನಂದೇನು ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅನ್ನೋ ತರ ಇದಾರೆ ಪೇರೆಂಟ್ಸ್. ಇಟ್ ಈಸ್ ನಾಟ್ ಟೀಚರ್ಸ್ ಹೋಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ದ ಚೈಲ್ಡ್. ಮನೆಯಲ್ಲಿನೂ ದೇ ಶುಡ್ ಟೇಕ್ ಕೇರ್ ಅಲ್ವಾ. ಈಗ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನ ಡಾನ್ಸ್ಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದ್ರೆ ಅದೇನೋ ದೊಡ್ಡತನ ಅಂತ ಹೇಳ್ತಿಲ್ಲ. ಇಟ್ ಇಸ್ ಬೇಸಿಕ್. ಎಲ್ಲರೂ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವ್ರವ್ರ ಮಕ್ಳಿಗೆ ಯಾರಿಗ್ ಮಾಡಕ್ಕಾಗತ್ತೆ ಅನ್ನೋ ತರ ಹಂಗೆ. ಇವಾಗ ನೋಡಿ, ಇಷ್ಟೆಲ್ಲ ಮಾತಾಡ್ತಾ ಯುದ್ಧ ಕಾಂಡಕ್ಕೆ ಬಂದಿದೀವಿ. ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಲಂಕಾ ಕಾಂಡ. ಇಲ್ಲಿ ರಾಮ ಮತ್ತೆ ರಾವಣನ ನಡುವಿನ ಯುದ್ಧ ಅಂಡ್ ರಾವಣ ಸೋಲೋದು, ಸೀತೆನ ವಾಪಸ್ ಕರ್ಕೊಂಡ್ ಬರೋದು, ಇದಿಷ್ಟು ನಡೆಯುತ್ತೆ. ಇವಾಗ ನಿಮ್ಮ ಜೀವನದಲ್ಲಿ ಆಲ್ರೆಡಿ ರಿಲೀಸ್ ಆಗಿರೋ ಯುದ್ಧ ಕಾಂಡದ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ವಾರ್ ವಿತ್ ಇನ್ ಯೋರ್ ಸೆಲ್ಫ್ ನಡೆಯುವಂಥದ್ರ ಬಗ್ಗೆ. ಟು ಬಿಗಿನ್ ವಿತ್, ಯುದ್ಧ ಕಾಂಡ 2 ರಿಲೀಸ್ ಆಗಿದೆ. ಅತ್ಯದ್ಭುತವಾಗಿದೆ ರೆಸ್ಪಾನ್ಸ್. ಅಂಡ್ ನಿಮ್ಮ ಸಾಕಷ್ಟು ಸೀನ್ಸ್ ಗಳನ್ನ ನೋಡ್ತಾ, ಎಸ್ಪೆಷಲಿ ಒಂದು ಬ್ಯೂಟಿಫುಲ್ ಆಗಿರೋ ಸೀನ್, ಅದನ್ನ ನೋಡಿದ ಮೇಲೆ ನಾ ಅಜಯ್ ರಾವ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ದಟ್ ಅದನ್ನ ಒಂದು ಟೇಕಲ್ ನೀವು ತಗೊಂಡಿದ್ದೀರಾ, ಬ್ಯೂಟಿಫುಲಿ ಪರ್ಫಾರ್ಮ್ ಮಾಡಿದ್ದಾರೆ ಆ ಸೀನ್ ಅಂತ. ಅಂಡ್ ಓಪನಿಂಗ್ ಶಾಟ್ ಅಲ್ಲೇ ನೀವು ಒಂದು ಶೂಟ್ ಮಾಡೋದು, ಇಲ್ಲೆಲ್ಲ ರಿವೀಲ್ ಆಗೋಯ್ತಲ್ಲ ಅಂತ ಅನ್ಕೊಂಡ್ ಥಿಯೇಟರ್ ಒಳಗೆ ಬಂದ್ರೆ ಇಲ್ಲ, ಹೌದು, ದಟ್ ಇಸ್ ನಾಟ್ ದ ಎಂಟೈರ್ ಮೂವಿ ಅಟ್ ಆಲ್. ಇನ್ನು ಸಿಕ್ಕಾಪಟ್ಟೆ ಏನೇನೋ ರಿವೀಲ್ ಆಗೋದಿದೆ. ಅದೇನು ಅಂತ ನಾವು ಥಿಯೇಟರ್ ಬಂದು ನೋಡ್ಬೇಕಾಗತ್ತೆ. ನಾಗಾಭರಣ ಸರ್ ಜಡ್ಜ್ ಆಗಿ ಮಾಡಿರೋದಿರಬಹುದು, ಅದ್ಭುತವಾಗಿ ಮಾಡಿದ್ದಾರೆ. ಎನ್ ಪ್ರಕಾಶ್ ಬೆಳ್ವಾಡಿ ಸರ್ ಒಪೋನೆಂಟ್ ಆಗಿರಬಹುದು, ಅಜಯ್ ರಾವ್ ಅವರು ಭರತ್ ಆಗಿ, ನೀವು ನಿವೇದಿತಾ ಆಗಿ, ಬ್ಯೂಟಿಫುಲ್ ಆಗಿದೆ ಪಾತ್ರಗಳು, ಒಂದೊಂದು ಮೂಡಿರೋ ರೀತಿ. ಅಂಡ್ ನೀವ್ ಏನಾಗಿದ್ರಿ ಅನ್ನೋದು ಆ ಸಸ್ಪೆನ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಕರೆಕ್ಟ್. ಸೊ ಪ್ರತಿಯೊಂದೊಂದು ನನಗೆ ಇಷ್ಟ ಆಯ್ತು. ಮೈ ಫಸ್ಟ್ ಕ್ವೆಶ್ಚನ್ ಇಸ್, ಸಾಕಷ್ಟು ಇಂಟರ್ವ್ಯೂಸ್ ಅಲ್ಲಿ ತುಂಬಾ ಜನ ನಿಮ್ಮನ್ನ ಕೇಳಿದ್ರು, KGF ಆದ್ಮೇಲೆ ಬರೀ ತಾಯಿ ಪಾತ್ರ ಹೆಚ್ಚು ಬರ್ತಿದ್ಯಾ ಅಂದಾಗ. ಹೌದು, ಬಟ್ ಐ ಆಮ್ ಬೀಯಿಂಗ್ ವೆರಿ ಚೂಸಿ, ಒಂದಕ್ಕೆ ಸ್ಟೀರಿಯೋ ಟೈಪ್ ಆಗಬಾರ್ದು ಅಂತ. ಒಂದು 10, 12, 15 ಅಂತೂ ಬಂದಿದೆ ಅನ್ಸುತ್ತೆ ಆ ತರದ್ದು ಪ್ರಪೋಸಲ್ಸ್ ಅಲ್ವಾ ತಾಯಿ ಪಾತ್ರಕ್ಕೆ? ಇಲ್ಲ, ಬಂದಿರೋದೇ ಅದು ಅದು ಬಿಟ್ಟು ಬಂದಿರೋ ಅಂತ ಸ್ಕ್ರಿಪ್ಟ್ ಅಲ್ಲಿ ಚೆನ್ನಾಗನ್ಸಿ, ಟೀಮ್ ಚೆನ್ನಾಗನ್ಸಿ, ಮಾನಿಟ್ರಿ ಎಲ್ಲ ಸರಿ ಹೋಗಿ, ಬಿಕಾಸ್ ಎವ್ರಿಥಿಂಗ್ ಶುಡ್ ಫಾಲ್ ಇನ್ ಪ್ಲೇಸ್ ಅಲ್ಲ, ಅದೆಲ್ಲಾನು ಓಕೆ ಆಗಿರೋದು ಕ್ಷೇತ್ರಪತಿ ಅಂಡ್ ಹೊಂದಿಸಿ ಬರೀರಿ. ಅದ್ ಬಿಟ್ರೆ ಮೆಜಾರಿಟಿ ಆಫ್ ದ ರೋಲ್ಸ್ ಹಂಗೆ ಬಂದಿರೋದು. ಬಟ್ ಇವಾಗ ಯುದ್ಧಕಾಂಡ 2 ನಲ್ಲಿ ತಾಯಿ ಪಾತ್ರ, ಆದ್ರೆ ಇದೊಂಥರ ಬೇರೆ ರೀತಿಯ ಪಾತ್ರ. 2ರಲ್ಲೂ ತಾಯಿ ಪಾತ್ರ ಆದ್ರೂ ಅದೇ ಒಂದು ತರ, ಇದೇ ಒಂದು ತರ, ಬ್ಯೂಟಿಫುಲ್ ಇನ್ ಇಟ್ಸ್ ಓನ್ ವೇ. ಹೌ ಕುಡ್ ಯು ರಿಲೇಟ್ ಟು ಈ ರೋಲ್? ಬಿಕಾಸ್ ಒಬ್ಬ ತಾಯಿಯಾಗಿ ರಿಲೇಟ್ ಮಾಡ್ಕೊಳ್ಳೋದಕ್ಕೂ ಒಬ್ಬ ಹೆಣ್ಣಾಗಿ ರಿಲೇಟ್ ಮಾಡ್ಕೊಳ್ಳೋದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇರಬಹುದಾ? ಅದು ಗೊತ್ತಿಲ್ಲ, ಯಾಕಂದ್ರೆ ಮೇ ಬಿ ನೀವ್ ಅದನ್ನ ಬೆಟರ್ ಆಗಿ ಹೇಳ್ಬೋದು, ಬಿಕಾಸ್ ಯು ಆರ್ ಅ ಮದರ್ ಆಲ್ರೆಡಿ. ನನಗೆ ಈಗ ಸದ್ಯಕ್ಕೆ ಆಸ್ ಎ ಹೆಣ್ಣಾಗೆ ಅಷ್ಟೇ ನಂಗೆ ರಿಲೇಟ್ ಮಾಡ್ಕೊಳಕ್ ಆಗಿದ್ದು, ಅಂಡ್ ಅದಕ್ಕೇನೆ ಆ ರೋಲ್ನ ಕೂಡ ಒಪ್ಕೊಂಡಿದ್ದು. ಬಟ್ ಡೆಫಿನೆಟ್ಲಿ ಆಕ್ಟ್ ಮಾಡುವಾಗ ಯು ಫೀಲ್ ಒಂದು ಮದರ್ಲಿ ಎಮೋಷನ್ನ ಆ್ಯಡ್ ಮಾಡಿ ನಾವು ಆಕ್ಟ್ ಮಾಡಿರ್ತೀವಿ. ಬಟ್ ಇಟ್ ಈಸ್ ಮೋರ್ ಅಬೌಟ್ ಒಂದು ಹುಡುಗಿಗೆ ಹಿಂಗಾಯ್ತಲ್ಲ, ನಾನೊಬ್ಬ ಹುಡುಗಿಯಾಗಿ ನನ್ಗೆ ಹಂಗೆ ಫೀಲ್ ಆಗ್ತಾ ಇದೆ, ಇದು ಆ ಆಕ್ರೋಶ ಆ ಥರದ್ದೇ ಅದು ಕನೆಕ್ಟ್ ಆಗಿದ್ದು. ಸೊ ನಿಮಗೆ ಅಜಯ್ ಅವರು ಅದನ್ನು ಹೇಳಿದಾರೋ ಇಲ್ವೋ ಗೊತ್ತಿಲ್ಲ, ಅಂದರೆ ಈ ಪಾತ್ರ ನನಗೆ ಬಂದಿದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿ. ಒಂದು ದಿವಸ ಇವರು ಪವನ ಐ ಥಿಂಕ್ ಎಲ್ಲ ಮ್ಯಾನೇಜರ್ ಅವರು ಅನ್ಸುತ್ತೆ, ಅನಿಲ್ ಅಂತ ಪ್ರೊಡಕ್ಷನ್ ಮ್ಯಾನೇಜರ್, ಅವ್ರು ಫೋನ್ ಮಾಡಿಬಿಟ್ಟು ಹಿಂಗಿದೆ ಈ ಥರ ಅಪ್ರೋಚ್ ಮಾಡ್ಬೇಕಂತಿದ್ದೀವಿ ಅಜಯ್ ಸರ್ದು ಪ್ರೊಡಕ್ಷನ್ನು, ಹೀಸ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಹೀಸ್ ದ ಹೀರೋ, ಆ್ಯಂಡ್ ನಿಮ್ಮನ್ನ ನಾವು ಲೀಡ್ ಆಗಿ ನೋಡ್ತಿದ್ದೀವಿ, ಇದೊಂದು ಕೋರ್ಟ್ ರೂಮ್ ಡ್ರಾಮಾ ಅಂತ ಒಂದು ಚಿಕ್ಕದಾಗಿ ಇದನ್ನ ಇಷ್ಟು ಡೀಟೇಲ್ ಹೇಳಿದ್ರು. ಆ್ಯಂಡ್ ನಂಗೆ ಎಕ್ಸೈಟ್ ಆಯಿತು, ಕೋರ್ಟ್ ರೂಮ್ ಡ್ರಾಮಾ ಲೀಡ್ ಅಂತ ಹೇಳ್ತಿದ್ದಾರೆ, ಇಟ್ ವಿಲ್ ಬಿ ನೈಸ್ ಅಂತ ಹೇಳ್ಬಿಟ್ಟು ನಾನು ಅದನ್ನ ಓಕೆ ನೆರೇಷನ್ ಕೇಳೋಣ ಅಂತ ಅಂದ್ಬಿಟ್ಟು ಹೇಳಿದೆ. ಯಾಕೆ ಅಂತಂದ್ರೆ ಇದು ಚಾಪ್ಟರ್ 2 ಆದ್ಮೇಲೆ ಆಗಿದ್ದು ಕತೆ. ಇದು ಅಲ್ಲಿವರೆಗೂ ಅದೇ ನೀವು ಹೇಳಿದ್ರಲ್ಲ ಆಗ್ಲೇ, ಬಂದಿದ್ದೆಲ್ಲ ಅದೇ ತರ ಇದ್ದಿದ್ರಿಂದ ಐ ವುಡ್ ಅವಾಯ್ಡ್ ನಮ್ ಮಾತಾಡಕ್ ನೆಕ್ಸ್ಟ್ ದೂಸರ ಮಾತೆಲ್ಲ, ಅಯ್ಯೋ ಸರಿ ಬೇಡ ಬಿಡಿ, ಇಲ್ಲ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ. ಸೊ ನಾನು ಮಾತಾಡಕ್ಕೆ ಅವಕಾಶ
ಅಂದ್ರೆ ಕಂಟಿನ್ಯೂ ಮಾಡ್ತಾ ಇರ್ಲಿಲ್ಲ. ಸೊ ಇದು ಏನೋ ಬೇರೆ ಆದ ತಕ್ಷಣ ನನ್ಗೆ ಅಲ್ಲೊಂದು ಸ್ಪಾರ್ಕ್ ಆಯ್ತು, ಓಕೆ ಇದೇನೋ ಚೆನ್ನಾಗಿರತ್ತೆ ಹಾಗಾದ್ರೆ ಅಂತ. ಸೊ ಕರೆದು ಕೂತು ಎಲ್ಲ ಮೀಟಿಂಗ್ ಆದ್ಮೇಲೆ ನರೇಷನ್ ಕೊಟ್ರು ಪವನ್. ತುಂಬಾ ಇಂಟೆಲಿಜೆಂಟ್ ಆಗಿ ನರೇಷನ್ ಕೊಟ್ರು. ಅದು ನನಗೆ ಅವರು ನಿಜವಾಗ್ಲೂ ಕತೆ ಹೆಂಗಿದೆ ಇವಾಗ ಯೋಚನೆ ಮಾಡಿದ್ರೆ ಹೌದು ಕತೆ ಹೆಂಗಿದೆ ಹಂಗೆ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಅವತ್ತು ನನಗೆ ಕತೆ ಎಲ್ಲ ಹೇಳಿದ್ಮೇಲೆ ಇವ್ರು ಬೇಕಂತ ಇನ್ನೊಂದು ಪಾತ್ರನ ಹೈಲೈಟ್ ಮಾಡಿ ಹೇಳ್ತಾ ಇದಾರೆ, ಸೊ ದಟ್ ನಾನು ಅದನ್ನ ಎಕ್ಸೆಪ್ಟ್ ಮಾಡ್ಕೋತೀನಿ ಅನ್ನೋ ತರ ಅನ್ಬಿಟ್ಟು. ಸೊ ಏನಾಯ್ತಂದ್ರೆ ಇಡೀ ಕತೆ ಹೇಳಿದ್ರು, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಅವಳು ಕೂಡ ಅಡ್ವೊಕೇಟ್, ಹೀರೋಯಿನ್ ಕೂಡ. ಬಟ್ ನನಗೆ ಈ ನಿವೇದಿತ ಅಂದ ಮೇಲೆ ಜಾಸ್ತಿ ಅಂದ್ರೆ ಪರ್ಫಾರ್ಮೆನ್ಸಿಗೆ ಫಸ್ಟ್ ನನಗೆ ಕ್ಲಿಕ್ ಆಗಿದ್ದು, ಇಲ್ಲಿ ಪರ್ಫಾರ್ಮ್ ಮಾಡಕ್ ಜಾಗ ಇದೆ ಇದು. ಬಟ್ ನಿಮಗೆ ಅವ್ರು ಅಪ್ರೋಚ್ ಮಾಡಿದ್ದು ಆ ಪಾತ್ರಕ್ಕ? ಹೌದು. ಓಕೆ 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 ಆಯ್ತಾ. ಇದ್ರಲ್ಲಿ ಇದು ಏನೋ ಆಕ್ಟ್ ಮಾಡಕ್ ಸಖತ್ ಸ್ಪೇಸ್ ಇದೆ ಅಂತ ಅನ್ಬಿಟ್ಟು ಇದಾಯ್ತು. ಬಟ್ ನಾನು ಐ ಡಿಂಟ್ ಶೋ ದೆಮ್ ಮೈ ಎಕ್ಸೈಟ್ಮೆಂಟ್. ಐ ಸೆಡ್ ಇದನ್ನ ಯಾರು ಮಾಡ್ತಿದ್ದಾರೆ, ಇವಾಗ ನಾನು ಇದನ್ನ ಮಾಡೋದಾದ್ರೆ ಅದನ್ನ ಯಾರು ಮಾಡ್ತಾರೆ, ಯಾಕಂದ್ರೆ ಅದಕ್ಕೆ ಅಷ್ಟೇ ಅಂದ್ರೆ ಹೈಲೈಟ್ ಇದೆ ಅಲ್ಲ ಅಂದ್ರೆ ಆ ರೋಲ್ ಅಂತ ಅಂದ್ಬಿಟ್ಟು. ಅದಕ್ಕೆ ಪವನ್ ಅವರು ಇಲ್ಲ ನಾವಿನ್ನೂ ಹುಡುಕ್ತಾ ಇದೀವಿ, ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಮಾಡ್ಬೋದು ಅಂತಂದ್ರು. ವೆರಿ ಸ್ಮಾರ್ಟ್ ಪ್ಲೇ, ಓಕೆನಾ. ಇದು ನನ್ನ ತಲೆಯಲ್ಲಿ ಹುಳ ಬಿಟ್ಬಿಟ್ಟು ಹೋದ್ರು. ಈಗ ನಾನು 2 ದಿವಸ ತಲೆ ಕೆಡಿಸ್ಕೊಂಡು ಕೂತಿದ್ದೀನಿ. ಈಗ ನಾನು ಅದೇ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಹೀರೋಯಿನ್ ಸಪೋರ್ಟಿಂಗ್ ಇದೆಲ್ಲ ಇರುತ್ತಲ್ಲ. ಸೊ ಐ ಆಮ್ ಆನ್ ದಟ್ ವರ್ಜ್ ಆಫ್ ಬ್ರೇಕಿಂಗ್ ದಟ್ ಸ್ಟೀರಿಯೋ ಟೈಪ್. ಇವಾಗ ನಾನು ಹೀರೋಯಿನ್ ಅಂತ ಬಂದಾಗ ನಾವು ಇಟ್ ಇಸ್ ಟ್ರಿಕ್ಕಿ. ಒಂದೇ ಸಿನಿಮಾದಲ್ಲಿ ಇವಾಗ ನಂಗೆ 2 ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಈಗ ನಾನು ಅದನ್ನ ಚೂಸ್ ಮಾಡ್ಲಾ ಇದನ್ನ ಮಾಡ್ಲಾ ಅಂತ ಸಖತ್ ತಲೆ ಕೆಡಿಸ್ಕೊಂಡೆ 2-3 ದಿವಸ. ಆಮೇಲೆ ಐ ಥಾಟ್ ಹೌದು ಅದು ಇಂಪಾರ್ಟೆಂಟು, ಬಟ್ ನಂಗೆ ಜಾಸ್ತಿ ಇಲ್ಲಿ ಇಂಟ್ರೆಸ್ಟ್ ಆಗ್ತಿದೆ ಅಲ್ವಾ, ಇದು ಆ್ಯಕ್ಟ್ ಮಾಡೋಕ್ಕೆ ಜಾಸ್ತಿ ಸ್ಪೇಸ್ ಇದೆ ಅನ್ನಿಸ್ತಾ ಇದೆ, ನನಗೆ ಡ್ರೈವ್ ಜಾಸ್ತಿ ಇದೆ, ಇದನ್ನ ಮಾಡ್ಬೇಕು ಅನ್ನಿಸ್ತಾ ಇದೆ. ಸರಿ ಆಗ್ಲಿ ಪರವಾಗಿಲ್ಲ, ಈ ಸಿನಿಮಾಲಿಲ್ಲ ಅಂದ್ರೆ ಇನ್ನೊಂದು ಯಾವ್ದಾದ್ರು ಸಿನಿಮಾದಲ್ಲಿ ಹೀರೋಯಿನ್ ಅಂತ ಸಿಗ್ಬೋದು. ಇದು ಪ್ರಾಬಬ್ಲಿ ಈ ತರದ್ ಕೋರ್ಟ್ ರೂಮ್ ಡ್ರಾಮಾ ಬಂದೇ ಇಲ್ಲ ನನಗೆ ನೆನಪಿರೋ ಹಂಗೆ, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ. ಅದ್ರ ಜೊತೆನಲ್ಲಿ ಫೀಮೇಲ್ ಕ್ಯಾರೆಕ್ಟರ್ ಇಷ್ಟು ಸ್ಟ್ರಾಂಗ್ ಆಗಿದೆ. ನೆಕ್ಸ್ಟ್ ಯಾವಾಗ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಓಕೆ ಐ ವಿಲ್ ಪಿಕ್ ನಿವೇದಿತಾ ಅಂತ ಹೇಳಿ ದೆನ್ ಐ ಪಿಕ್ಡ್ ನಿವೇದಿತಾ. ಅಂಡ್ ದೆನ್ ಲೇಟರ್ ಐ ಗಾಟ್ ಟು ನೋ ಆಗಕ್ಕೂ ಮುಂಚೆ 1 ತಿಂಗಳು ಅಂದ್ರೆ ಫ್ರೆಶ್ ಆಗಿ ರಿಲೀಸ್ ಆಗಿತ್ತಲ್ಲ KGF, ಆ ಟೈಮಲ್ಲಿ ಅವ್ರ ಟೀಮಿಂದ ಕಾಲ್ ಮಾಡಿ ಕೇಳಿದ್ದಾರೆ, ಮೇಡಮ್ ಈ ಥರದ್ದೊಂದು ಪಾತ್ರ ಇದೆ, ನಾನು ಜನರಲ್ ಆಗಿ ಏನು ಮದರ್ ಕ್ಯಾರೆಕ್ಟರಾ ಅಂತ ನಾನೇನೋ ಹಿಂಗೆ ಹೇಳಿರ್ತೀನಿ. ಇದೊಂದು ತಾಯಿ ಕ್ಯಾರೆಕ್ಟರ್ ಇಲ್ಲ ಬಿಡಿ ನಾನು ಮಾಡಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಸೊ ಆಕ್ಚುಲಿ ಅವ್ರು ಇದೇ ರೋಲ್ಗೆನೆ ಅಪ್ರೋಚ್ ಮಾಡಿದ್ರು ಇನಿಷಿಯಲಿ. ಅದು ನಾನು ಬೇಡ ಅಂತಂದು ಕತೆ ಕೇಳಿ ಅದಾದ್ಮೇಲೆ ಇಟ್ ಸೋ ಹ್ಯಾಪನ್ಡ್, ಮತ್ತೆ ಅದೇ ಬಂದಂಗ ಆಯ್ತದು, ಡೆಸ್ಟಿನಿ ಅಗೇನ್. ಸೊ ಬಟ್ ನಿಮ್ಗೆ ಅಭಿನಯಕ್ಕೆ ತುಂಬಾ ಸ್ಕೋಪ್ ಇದೆ ಇದರಲ್ಲಿ. ಹೌದು, ಅದೇ ನೀವು ನೋಡಿದ್ರೆ ಕರೆಕ್ಟ್. ಅಂದ್ರೆ ಆ ಕ್ಯಾರೆಕ್ಟರಿಗೂ ಲೇಯರ್ಸ್ ಇದೆ, ಸೈಕಲಾಜಿಕಲ್ ಲೇಯರ್ಸ್ ಇದೆ. ಒಂದು ಆಕೆ ಹೆಣ್ಣಾಗಿ ಯೋಚನೆ ಮಾಡುವಂಥದ್ದು, ಶಿ ಇಸ್ ಅ ಸಿಂಗಲ್ ಮದರ್. ಅದಾದ್ಮೇಲೆ ಮಗುಗಾಗಿರುವಂಥ ಅತ್ಯಾಚಾರ, ಅದನ್ನ ಬಿಟ್ಟು ಇನ್ನೊಂದು ಅದೇ ನೀವು ರಿಲೀಸ್ ಆದವ್ರಿಗೆ ಗೊತ್ತಿರುತ್ತೆ, ರಿಲೀಸ್ ಆಗದೆ ಇರೋರಿಗೆ ನಾನು ಹೇಳೋದಿಲ್ಲ. ಇನ್ನೊಂದು ಮೇನ್ ಅದೇ ಇರೋದು, ಅಂದ್ರೆ ನೀವು ಟ್ರೇಲರ್ ಅಲ್ಲಿ ನೋಡಿದಾಗ ನೀವು ಹಂಗಲ್ಲ, ಇಟ್ ಇಸ್ ದ ಕೀ ಪಾಯಿಂಟ್. ಶೂಟ್ ಮಾಡಿದಲೆ ಕತೆ ಇಲ್ಲ ಆದ್ಮೇಲೆ ಇನ್ನೇನಿದೆ ಅಂತಂದಾಗ ಅದೇ ಆ ಸೈಕಲಾಜಿಕಲ್ ಲೇಯರ್ ಇನ್ನೊಂದಿರೋದು. ಸೊ ನಾನು ಅದೇ ಅಜಯ್ ಅವ್ರಿಗೂ ಹೇಳ್ತಾ ಇದ್ದೆ, ಅಂದ್ರೆ ಒಂದು ಹೀರೋ ಇಂಟ್ರೊಡಕ್ಷನ್ ಅಂದ್ರೆ ಹೀಗೆ ಮಾಡ್ಬೇಕು ಅಂತ ಇಲ್ದಿರ ಅವ್ರೊಬ್ಬ ಜೂನಿಯರ್ ಆರ್ಟಿಸ್ಟ್ ತರ ತೆರೆ ಮೇಲೆ ಟು ಬಿಗಿನ್ ವಿತ್. ಅಂಡ್ ಅವರು ಆಲ್ಮೋಸ್ಟ್ ಒಂದು 40-45% ಆಫ್ ದ ಫಿಲ್ಮ್ ಅಲ್ಲಿ ಅವ್ರು ಇಲ್ಲ, ರೈಟ್. ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ಗೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಒಬ್ಬ ಹೀರೋ ಅಂತ ಮಾತ್ರಕ್ಕೆ 100% ಎಲ್ಲಾ ಸ್ಕ್ರೀನ್ ಅಲ್ಲೂ ಎಲ್ಲಾ ಫ್ರೇಮ್ ಅಲ್ಲೂ ಇರಬೇಕು ಅಂತ ಅನ್ಕೊಳ್ದಿರ ಕಥೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅಂಡ್ ಮಲ್ಟಿಪಲ್ ಲೇಯರ್ಸ್ ಏನಿದೆ, ಚಿಕ್ಕ ಪುಟ್ಟ ಆ ಫ್ಲಾಶ್ ಬ್ಯಾಕ್ ಹೋಗಿ ಬರೋದಿರಬಹುದು, ಏನೇನಾಗತ್ತೆ ಅನ್ನೋದು. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿನ 10 minutes ಅಜಯ್ ಅವರ ಪರ್ಫಾರ್ಮೆನ್ಸ್ ಬ್ಯೂಟಿಫುಲ್ ಆಗಿದೆ. ವೆರಿ ವೆರಿ ನೈಸ್. ಅಂಡ್ ಎಸ್ಪೆಷಲಿ ಇವತ್ತಿನ ಸಿಚುವೇಶನ್ಗೆ ತುಂಬಾ ಆಪ್ಟ್ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲಾ ಕಡೆ ನಡೀತಾ ಇರುವಂತಹ ದೌರ್ಜನ್ಯ ಒಂದು ನಮ್ಮಂಥವ್ರು ನಾವು ನೋಡ್ತೀವಿ, ಬಿಕಾಸ್ ಆಸ್ ಎ ಮದರ್ ಅಥವಾ ಒಬ್ಬ ಹೆಣ್ಣಾಗಿ ನೋಡ್ಬೇಕಿದನ್ನ ಅಂತ. ಆದ್ರೆ ನಾನು ಅದೇ ಹೇಳ್ತಾ ಇದ್ದೆ, ಪ್ರತಿಯೊಂದೊಂದು ವರ್ಗದವ್ರಿಗೂ ಇದು ರೀಚ್ ಆಗ್ಬೇಕು. ಅಂದ್ರೆ ಮೇನ್ಲಿ ಆ ಮೈಂಡ್ ಸೆಟ್ ಇರೋರ್ಗೆ ರೀಚ್ ಆಗ್ಬೇಕು. ಈ ತರ ನಾನು ಮಾಡಿದ್ರೆ ನನ್ಗೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಅವಾಗ ಗೊತ್ತಾಗುತ್ತೆ. ಇಲ್ಲದ್ರೆ ಲಾ ಏನ್ ಹೇಳುತ್ತೆ, ಅಲ್ಲಿ ಏನಿದೆ, ಈ ತರ ತಪ್ಪು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ. ದೇ ಬಿಲೀವ್ ಐ ಕ್ಯಾನ್ ಗೆಟ್ ಅವೇ ವಿತ್ ಎನಿಥಿಂಗ್ ಅಂತ. ಅಲ್ಲ, ಬಟ್ ಅದೇನ್ ಗೊತ್ತಾ ಅಂದ್ರೆ ಮೇ ಬಿ ಐ ಹ್ಯಾವ್ ಅ ಸ್ಲೈಟ್ಲಿ ಡಿಫ್ರೆಂಟ್ ಒಪಿನಿಯನ್. ನಮ್ಮಲ್ಲಿ ಒಂದು ಗಾದೆ ಇದೆ,
ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತ ಹೇಳ್ತಾರೆ. ಅವರಿಗೆ ಭಯನೂ ಇಲ್ಲ ಲಜ್ಜೆನೂ ಇಲ್ಲ ಆತರ ಇದ್ದಾಗ. ಇದು ಅಂದ್ರೆ ಅವ್ರಿಗೆ ರೀಚ್ ಆಗಿ ಅವ್ರ ಮೈಂಡ್ ಹೆಂಗ್ ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಬಟ್ ಇಟ್ ಈಸ್ ಅಬೌಟ್ ಅಪ್ಬ್ರಿಂಗಿಂಗ್. ಬಿಗಿನಿಂಗ್ ಇಂದಾನೇ ಅದು ಥಾಟ್ ಪ್ರಾಸೆಸ್ ಅಲ್ಲಿ, ಬೆಳವಣಿಗೆನಲ್ಲಿ, ಎಥಿಕ್ಸ್ ಅಲ್ಲಿ, ವ್ಯಾಲ್ಯೂನಲ್ಲಿ ಬಂದಿದ್ರೆ ಬೆಟರ್. ಬಟ್ ಅದೇ ಸಿನಿಮಾನಲ್ಲಿ ನಾವು ಹೇಳೋ ಅಲ್ಟಿಮೇಟ್ಲಿ ಇಟ್ ಬಾಯ್ಲ್ಸ್ ಡೌನ್ ಟು ಭಯ. ಒಂದೋ ದೇವ್ರ ಮೇಲೆ ಭಯ ಇರಬೇಕು, ಅಪ್ಪ ಅಮ್ಮನ ಮೇಲೆ ಭಯ ಇರಬೇಕು, ಇಲ್ಲ ಕಾನೂನ್ ಮೇಲೆ ಭಯ ಇರಬೇಕು. ಸಿನಿಮಾನಲ್ಲಿ ಹೇಳಕ್ ಹೊರಟಿರೋದೇ ಅದೇ ಅಲ್ವಾ, ಅಂದ್ರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಸೊ ನೀವು ಇದನ್ನ ಡಿಲೇ ಮಾಡ್ಬಿಟ್ರೆ ಅವಾಗ ನೀವ್ ಹೇಳ್ದಂಗೆ ದೇ ಕ್ಯಾನ್ ಜಸ್ಟ್ ವಾಕ್ ಅರೌಂಡ್ ಥಿಂಕಿಂಗ್ ಐ ಕ್ಯಾನ್ ಡೂ ವಿತ್ ಎನಿಥಿಂಗ್ ಅನ್ನೋ ತರದಲ್ಲಿ ಆ ಆಟಿಟ್ಯೂಡ್ ಇರೋದು. ದಟ್ ಇಸ್ ನಾಟ್ ರೈಟ್. ಸೊ ಅದು ಟೈಮ್ಲಿ ಜಸ್ಟಿಸ್ ಆಗ್ಬಿಟ್ರೆ ದಟ್ ವಿಲ್ ಮೇಕ್ ಅ ಚೇಂಜ್ ಮೇ ಬಿ. ಅಯ್ಯೋ ನಾನ್ ಹಿಂಗ್ ಮಾಡ್ಬಿಟ್ರೆ ಏನಾದ್ರೂ ಸಣ್ಣ ಪುಟ್ಟದಾಗೂ ಆ ಥಾಟ್ ಬರಕ್ ಮುಂಚೆ 1-2 ಸಲ ಯೋಚನೆ ಮಾಡ್ತಾರೆ. ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ಗಳು ಸೆಟಪ್ ಆಗಿ ಒಂದು ತಿಂಗಳಲ್ಲಿ ಇದ್ರ ಡಿಸಿಷನ್ ಆಚೆ ಬರಬೇಕು ಅನ್ನೋ ತರದ್ ಇರಬಹುದು, ಅಥವಾ ತುಂಬಾ ಸ್ಟ್ರಿಕ್ಟ್ ಆಗಿರುವಂತಹ ಲಾಸ್ ಗಳನ್ನ ಎನ್ಫೋರ್ಸ್ ಮಾಡೋದು. ಅಂದ್ರೆ ಹಿಂಗಾದಾಗ ಈ ತರ ಶಿಕ್ಷೆನೆ ಅಂತ ಗೊತ್ತಾಗ ಭಯ ಇರುತ್ತೆ. ಎಕ್ಸಾಕ್ಟ್ಲಿ. ಇಲ್ಲ ಅಂತಂದ್ರೆ ನಮ್ಗೆ ಯಾವಾಗ ಬೇಕಾದ್ರೂ ನಡೆಯುತ್ತೆ, ಏನ್ ಬೇಕಾದ್ರೂ ಆಗತ್ತೆ. ಎಷ್ಟೊಂದು ಕೇಸ್ ಕೂಡ ದಾಖಲೆ ಆಗಿರೋದಿಲ್ಲ. ಸೊ ಅಂಡ್ ನೀವು ಬಹಳ ಸೆನ್ಸಿಬಲ್ ಆಗಿ ಒಂದಷ್ಟು ಕೋಟ್ಸ್ಗಳು ನೀವು ಹೇಳಿದ್ ನನಗೆ ತುಂಬಾ ಇಷ್ಟ ಆಯ್ತು ಅರ್ಚನಾ ಅವರೇ. ಆರ್ಟಿಸ್ಟ್ಸ್ ಆಗಿ ನಮಗೆ ಸಿನಿಮಾ ಅನ್ನೋದು ಇಟ್ಸ್ ಅ ಪ್ಯಾಷನ್ ಅಥವಾ ಪ್ರೊಫೆಷನ್ ಆಗಿ ನಾವು ಇದನ್ನ ತಗೊಂಡಿರ್ತೀವಿ. ಒಂದು ನಮ್ ಖುಷಿಗೆ ಮಾಡ್ತೀವಿ ಅಥವಾ ದುಡ್ಡಿಗೆ ಮಾಡ್ತೀವಿ. ಆದ್ರೆ ಫಾರ್ ವ್ಯೂವರ್ಸ್ ಇಟ್ಸ್ ಚಾಯ್ಸ್. ಅವರು ನಮ್ಮ ಸಿನಿಮಾ ಚೂಸ್ ಮಾಡಬೇಕು ಅಂದ್ರೆ ಸಿನಿಮಾ ಚೆನ್ನಾಗಿರ್ಬೇಕು ಅಂತ. ಅಂಡ್ ನೋಡಿ ಇವತ್ತಿನ ದಿನ ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ. ನಿಮ್ಮ ಚಾಯ್ಸ್ ಬಗ್ಗೆ ನಿಮಗೆ ಖಂಡಿತ ಹೆಮ್ಮೆ ಅಂತ ಅನ್ಸುತ್ತೆ ಇಂಥ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿದಾಗ ಅಂತ. ಅಂಡ್ ಆಲ್ಸೋ ಮೋಸ್ಟ್ ಆಫ್ ದ ಟೈಮ್ ವಿ ಪ್ಲೇ ಕ್ಯಾರೆಕ್ಟರ್ಸ್, ಬಟ್ ಇಂಥ ಕೆಲವು ಸಿನಿಮಾಗಳಲ್ಲಿ ಮಾತ್ರ ಕ್ಯಾರೆಕ್ಟರ್ ಹೇಳ್ತೀರಾ. ಸಚ್ ಅ ಬ್ಯೂಟಿಫುಲ್ ಲೈನ್. ಸೊ ನಿವೇದಿತಾ ಅರ್ಚನಾ ಆಗಿರೋದಾ, ಅರ್ಚನಾ ನಿವೇದಿತಾ ಆಗಿರೋದಾ ಗೊತ್ತಾಗಲ್ಲ. ಬ್ಯೂಟಿಫುಲಿ ಡೆಪಿಕ್ಟೆಡ್. ಸೊ ಫೈನಲಿ ಇವಾಗ ಉತ್ತರಾಖಂಡ ಕಡೆಯ ಕಾಂಡಕ್ಕೆ ಸಿನಿಮಾನು ಬರ್ತಿದೆ ಅಲ್ವಾ ಈಗ. ಉತ್ತರಾಖಂಡ ಸಿನಿಮಾ ಇನ್ನೊಂದು ಯುದ್ಧಕಾಂಡ ಆದ್ಮೇಲೆ ಈ ಪ್ರಾರಂಭದ 6 ಕಾಂಡಗಳಲ್ಲಿನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಾಖಂಡದಲ್ಲಿ ಉತ್ತರ ಸಿಗತ್ತೆ. ಓಕೆನಾ, ಇದು 7th ಕಾಂಡ ಅಂಡ್ ಫೈನಲ್ ಬುಕ್ ಆಫ್ ರಾಮಾಯಣ. ಸೊ ಇದ್ರಲ್ಲಿ ಏನಂದ್ರೆ ರಾಮ ವಾಪಸ್ ಅಯೋಧ್ಯೆಗೆ ಬರೋದು, ಲವಾಕುಶರ ಜನನ ಆಗೋದು, ಕೊನೆಗೆ ಒಂದು ಸ್ವರ್ಗಸ್ಥನಾಗೋದ್ರವರೆಗೂ ಎಲ್ಲ ಇದೆ. ಸೊ ಇವಾಗ ನೀವ್ ಹೇಳಿ, ತುಂಬಾ ಚೂಸಿಯಾಗಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಗಳನ್ನ ಆಯ್ಕೆ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ. ಮತ್ತೊಂದು ಕಡೆ ನಿಮ್ಮ ಪ್ಯಾಷನ್ ಆಗಿ ಭರತನಾಟ್ಯಂ ಇರಬಹುದು, ಕಲರಿಪಯಟು ಇರಬಹುದು, ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ವಾಟ್ ನೆಕ್ಸ್ಟ್? ಏನೇನು ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನೇನಿದೆ? ಫಾರ್ ನೌ ಇಮಿಡಿಯೇಟ್ ಆಗಿ ಹೇಳೋದಾದ್ರೆ ಇದು ಸಿನಿಮಾ ರಿಲೇಟೆಡ್ ಅಂತಂದ್ರೆ ಏನಂತ ಹೇಳಿ, ನನ್ನ ಮೈಂಡಲ್ಲಿ ಹೌದು ಇದೆ ನನಗೆ ಸ್ಟೀರಿಯೋಟೈಪ್ ಆಗಬಾರ್ದು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಇಷ್ಟು ದಿವಸ ಮಾಡಿರೋ ರೋಲ್ಸ್ ಹೌದು ಹೆಚ್ಚು ಕಡಿಮೆ ಡಿಫ್ರೆನ್ಸ್ಗಳಿದೆ. ಬಟ್ ಮೋರ್ ಆರ್ ಲೆಸ್ ಒನ್ ಟೈಪ್ ಆಫ್ ಕ್ಯಾಟಗರಿ, ವೆರಿ ತುಂಬಾ ಗಂಭೀರದ ಪಾತ್ರ, ತುಂಬಾ ಸೀರಿಯಸ್ ರೋಲ್ಸು, ಈ ಥರದ್ದು ಒನ್ ಟೈಪ್ ಆಫ್ ರೋಲ್ಸ್ನೇ ಮಾಡಿರೋವಂಥದ್ದು. ಐ ವಾಂಟ್ ಟು ಎಕ್ಸ್ಪ್ಲೋರ್ ಡಿಫ್ರೆಂಟ್ ಜಾನ್ರ ಅದರಲ್ಲೇನೆ. ಸೊ ಅದಕ್ಕೆ ಆಸ್ ಅನ್ ಆಕ್ಟರ್ ಏನ್ ಮಾಡ್ಬೋದು ಐ ಡೋಂಟ್ ನೋ. ಐ ಆಮ್ ಥಿಂಕಿಂಗ್ ಐ ವಾಂಟ್ ಟು ಬ್ರೇಕ್ ದಟ್. ಯಾಕಂದ್ರೆ ಈಗ ರೀಸೆಂಟ್ ಆಗೂ ಕೂಡ ಅವಕಾಶಗಳು ಬರ್ತಾನೆ ಇರುತ್ತೆ. ಬಟ್ ನನಗೆ ಬೇಕಾಗಿರೋ ಥರದ್ದು ಸಿಗ್ತಾ ಇಲ್ಲ. ಈಗ ಇತ್ತೀಚೆಗೂ ಕೂಡ ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ತೆಲುಗುವಿಂದ ಬಂತು. ಐ ಟುಕ್ 3 days ಟು ಡಿಸೈಡ್ ಟು ಸೇ ನೋ ಟು ಇಟ್. ಅಂದ್ರೆ ಇಟ್ ವಾಸ್ ವೆರಿ ಟ್ರಿಕ್ಕಿ. KGF ತರದ್ದು ಒಂದು ದೊಡ್ಡ ಪ್ರೊಡಕ್ಷನ್, ತುಂಬಾ ದೊಡ್ಡ ನಿರ್ದೇಶಕರು, ದೊಡ್ಡ ಸ್ಟಾರ್ ಕಾಸ್ಟು ಅಂಡ್ ವೆರಿ ಕೀ ರೋಲ್ ಮಾಡಿದ್ರೆ ಇದೇ ತರ ಇಂಪ್ಯಾಕ್ಟ್ ಅದು ಮಾಡಿರೋದು. ಬಟ್ ಅಗೇನ್ ಆಸ್ ಅ ಸಪೋರ್ಟಿಂಗ್ ಆಕ್ಟರ್ ಅಂತ. ಬಟ್ ನನಗೆ ಅದು ಸಮಸ್ಯೆ ನನಗಿಲ್ಲ. ನನಗೆ ಐ ಟೆಲ್ ಯು, ನನಗೆ ಐ ಡೋಂಟ್ ವಾಂಟ್ ಟು ಪುಟ್ ಮೈ ಸೆಲ್ಫ್ ಇನ್ ಎನಿ ಬ್ರಾಕೆಟ್. ಈ ಥರದ್ದು ಯಾವುದೇ ಒಂದ್ರಲ್ಲೂ ಹಾಕೊಳಕ್ ಇಷ್ಟ ಅಲ್ಲ. ನಾನು ಇವಾಗ ಸೇ ಫಾರ್ ಎಕ್ಸಾಂಪಲ್, ಈಗ ನಾಳೆ ಯಾವುದೋ ಒಂದು ಒಳ್ಳೆ ಯಾವುದೋ ರಾಮ್ ಕಾಮ್ ಯಾವುದೋ ಒಂದು ಈ ಥರದ್ದು ಒಂದು ಲವ್ ಇಂಟ್ರೆಸ್ಟ್ ಆಗಿ, ಬಟ್ ಇಟ್ ಹ್ಯಾಸ್ ಟು ಹ್ಯಾವ್ ಸ್ಟಫ್ ಇನ್ ಇಟ್, ಕಾಂಟೆಂಟ್ ಇರ್ಬೇಕು. ಆ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಸ್ಟೋರಿನೂ ಬರಬೇಕು, ಅವಳ ಪಾಯಿಂಟ್ ಆಫ್ ವ್ಯೂ. ಈ ಥರದ್ದು ಒಂದು ಸಿನಿಮಾ ಮಾಡ್ತೀನಿ ಆಸ್ ಹೀರೋಯಿನ್. ಆ ಥರದ್ದು ಒಂದು 2 ಸಿನಿಮಾ ಮಾಡಿ ನಾನು ಓಕೆ ಶಿ ಸಕ್ಸಸ್ಫುಲ್ ಆಸ್ ಹೀರೋಯಿನ್ ಅಂತ ನಂಗೆ ಟೈಟಲ್ ಹೀರೋಯಿನ್ ಅಂತ ಬಂದ್ರು ಕೂಡ ಐ ವಿಲ್ ಗೋ ಬ್ಯಾಕ್ ಟು ಡೂಯಿಂಗ್ ಸಪೋರ್ಟಿಂಗ್ ಕ್ಯಾರೆಕ್ಟರ್. ಐ ಡೋಂಟ್ ಮೈಂಡ್, ಬಿಕಾಸ್ ಐ ವಾಂಟ್ ಟು ಜಸ್ಟ್ ಪರ್ಫಾರ್ಮ್, ಡೂ ವೆಲ್. ಬಟ್ ನನಗೆ ಒಂದ್ ಏನಂದ್ರೆ ಈ ಅದೇ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅಥವಾ ಆ ಬುಕ್ ಅಲ್ಲಿ ನೋಡಿದಾಗ
ಆ ಕ್ಯಾಟಗರಿ ಇದೆ, ಅದನ್ನ ಏನು ಮಾಡಕ್ಕಾಗಲ್ಲ. ಅದು ಇರೋ ಕಾರಣನೂ ತುಂಬಾ ರೀಸನ್ಸ್ ಇದೆ. ಅದು ತಪ್ಪಂತಾನು ಹೇಳ್ತಾ ಇಲ್ಲ ನಾನು, ಬಟ್ ಎಲ್ಲೋ ಒಂದ್ ಕಡೆ ಚೇಂಜ್ ಆದ್ರೆ ಚೆನ್ನಾಗಿರುತ್ತೆ, ಅದ್ ಪಾಸಿಬಿಲಿಟಿನೂ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಸದ್ಯದ ಗೋಲ್ ನೆಕ್ಸ್ಟ್ ಏನು ಅಂತಂದ್ರೆ ಮೇ ಬಿ ಆ ಒಂದು ಎಕ್ಸ್ಪ್ಲೋರೇಷನ್. ಇದನ್ನ ಬಿಟ್ಟು ಈಗ ಅರ್ಚನಾಗೆ ಬೇರೆ ಶೇಡ್ಸು ಇದೆ ವಿಚ್ ಇಸ್ ನಾಟ್ ಎಕ್ಸ್ಪ್ಲೋರ್ಡ್. ಅಂಡ್ ಸಮ್ಟೈಮ್ಸ್ ಈ ಥರ ಇಂಟರ್ವ್ಯೂಲ್ಲೂ ಅದು ಆಚೆ ಬರಲ್ಲ, ಬಿಕಾಸ್ ನಂಗೆ ಒಂದು ಸ್ವಲ್ಪ ಕ್ಲೋಸ್ಡ್ ಪರ್ಸ್ನಾಲಿಟಿ. ತುಂಬ ಟೈಮ್ ಆದ್ಮೇಲೆ, ತುಂಬಾ ಹತ್ರ ಆದ್ಮೇಲೆ ಅಷ್ಟೇ ಓಪನ್ ಅಪ್ ಆಗುತ್ತೆ. ಸೊ I am fun loving. I have a very fearful side to me. I have a lot of other shades. So ಆ ಶೇಡ್ಸ್ನು ಒಂದ್ ಸ್ವಲ್ಪ ಟ್ಯಾಪ್ ಆನ್ ಮಾಡಿದ್ರೆ ಸಿನಿಮಾನಲ್ಲಿ ಕ್ಯಾರೆಕ್ಟರ್ ಮುಖಾಂತರ ಇಟ್ ವಿಲ್ ಬಿ ಫನ್ ಫಾರ್ ಆಡಿಯನ್ಸ್ ಟು ವಾಚ್, ಇಟ್ ವಿಲ್ ಬಿ ಫನ್ ಫಾರ್ ಮೀ ಆಲ್ಸೋ. ಇಲ್ಲಾಂದ್ರೆ ಮೊನಾಟನಿ ಆಗ್ಬಿಡುತ್ತಲ್ಲ, ಯಾಕಂದ್ರೆ ಕ್ರಿಯೇಟಿವ್ ಫೀಲ್ಡ್ ಅಂದ್ರೇನೆ ಸಮಥಿಂಗ್ ಕ್ರಿಯೇಟಿವ್, ಅದ್ರಲ್ಲೂ ಮೊನಾಟನಸ್ ಆಗ್ಬಿಟ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ಅದು ಬಿಟ್ಟು ಪ್ಲಾನ್ಸ್ ಅಂತಂದ್ರೆ ಐ ಆಲ್ರೆಡಿ ಸ್ಟಾರ್ಟೆಡ್ ಟೀಚಿಂಗ್, ಡಾನ್ಸ್ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಖುಷಿ ಕೊಡುತ್ತೆ ಅನ್ಸುತ್ತಲ್ಲ. ಯಾ, ಐ ಟೀಚ್ ಇನ್ ಕೋಲಾರ್. ಅಂದ್ರೆ ಎಸ್, ಖುಷಿ ಅನ್ನೋ ಒಂದೇ ರೀಸನ್ಗೆ ನಾನು ಇಲ್ಲಿಂದ ಕೋಲಾರ್ ತನಕ ಟ್ರಾವೆಲ್ ಮಾಡೋದು. ಅಂದ್ರೆ ಇಟ್ ಸ್ಟಾರ್ಟೆಡ್ ಆಫ್ ಆಸ್ 7 ಸ್ಟೂಡೆಂಟ್ಸ್. 1 ವರ್ಷ ಆಯ್ತು. ಐ ಹ್ಯಾವ್ ಪ್ರಿಟಿ ಮಚ್ ಇವಾಗ ಒಂದು ಬಂಚ್ ಇದ್ದಾರೆ. ಬಟ್ ನನ್ಗೆ ಸುಸ್ತಾಗಲ್ಲ ಅಥವಾ ನಾನು ತುಂಬಾ ಮೋಟಿವೇಟೆಡ್ ಆಗಿ ಹೋಗ್ತೀನಿ ಅಂತಂದ್ರೆ ಸುಳ್ಳಾಗತ್ತೆ. ದೇ ಆರ್ ಟೈಮ್ಸ್ ವೇರ್ ಐ ಫೀಲ್ ಬೇಕಾ ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕಾ, ಇಟ್ಸ್ ನಾಟ್ ಈಸಿ. 2 hour ಕ್ಲಾಸ್ಗೆ ಇಲ್ಲಿಂದ 2 hour ಹೋಗಿ 2 hour ವಾಪಸ್ ಬರೋದು ಬೇಜಾರ ಹೋಗುತ್ತೆ. ಅಯ್ಯೋ ಸಾಕಪ್ಪ ಅನ್ನೋ ತರ ಅನ್ಸುತ್ತೆ. ಬಟ್ ಅಲ್ಲಿ ನನ್ಗೆ 1 ವರ್ಷದಲ್ಲಿ 4-5 ಜನ ಮಕ್ಳಿದ್ದಾರೆ, ಆರ್ ವೆರಿ ಡೆಡಿಕೇಟೆಡ್, ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೆ. ಅಂಡ್ ಐ ಫೀಲ್ ಐ ಶುಡ್ ಗೋ ಫಾರ್ ದೆಮ್. ಅಂಡ್ ಅಟ್ ಲೀಸ್ಟ್ ನನ್ಗೆ ಅಂದ್ರೆ ಸದ್ಯಕ್ಕೆ ಒಂದು ದಡ ತನಕ ಐ ವಾಂಟ್ ಟು ಬಿ ದೇರ್. ಸೊ ಅದಾದ್ಮೇಲೆ ಐ ಹ್ಯಾವ್ ನಾಟ್ ಥಾಟ್ ಆಫ್ ಇಟ್. ಬಟ್ ಸದ್ಯದ ಮಟ್ಟಕ್ಕೆ ಒಂದು ಲೆವೆಲ್ ತನಕನೂ ಐ ವಾಂಟ್ ಟು ಟೀಚ್ ಅಲ್ಲಿ. ಅದಾದ್ಮೇಲೆ ಅಷ್ಟೇ ಸದ್ಯದ ಗೋಲ್ಸ್ ಅಂತ. ಐ ಕಾಂಟ್ ರಿಕಾಲ್ ಎನಿಥಿಂಗ್. ಸದ್ಯಕ್ಕಿದ್ದ 2 ಇವಾಗ ಪ್ರಯಾರಿಟಿ ಅನ್ಸುತ್ತೆ. ಇನ್ಫ್ಯಾಕ್ಟ್ ನವೀನ್ ಅವ್ರು ಮಾತಾಡ್ತಾ ಹೇಳಿದ್ರು, ನಿಮ್ಮ ಭರತನಾಟ್ಯಂ ಸೈಡ್ ಆಫ್ ಇಟ್ ನ ಎಕ್ಸ್ಪ್ಲೋರ್ ಮಾಡುವಂತ ಪಾತ್ರಗಳು ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಮ್ಯಾನ್ಷನ್ 24 ಅಲ್ಲಿ ಇವರ ಭರತನಾಟ್ಯಂ ಡಾನ್ಸರ್ ರಾಧಿಕಾ ಪಾತ್ರ ಪ್ಲೇ ಮಾಡಿದ್ದೀರಾ. ನಾನು ಅಂದ್ರೆ ಅದೇ ಹೇಳಿದ್ದು, ಸ್ಟೀರಿಯೋ ಟೈಪ್ ಅಲ್ಲೂ ಇರೋದ್ರಲ್ಲೇ ಹೊಸದೇನಾದ್ರು ಹುಡುಕಕ್ ಟ್ರೈ ಮಾಡ್ತಾ ಇದ್ದೀನಿ ನಾನು. ನನಗೆ ಆಫರ್ ಆಗಿರೋದ್ರಲ್ಲಿ ಇವಾಗ ಅದ್ರಲ್ಲೂ ಕೂಡ ಅದೊಂದು ನಂಗೆ ಸಾರಿ ಕತೆ ಮರ್ತೋಗಿದೆ, ಬಟ್ ಇಟ್ ಇಸ್ ಅ ಹಾರರ್ ಸ್ಟೋರಿ ಬೇಸಿಕಲಿ. ಅದರಲ್ಲೂ ಶಿ ಪ್ಲೇಸ್ ಅ ಮದರ್ ಓನ್ಲಿ, ಪ್ರೆಗ್ನೆಂಟ್ ವುಮೆನ್. ಬಟ್ ನಾನು ಚೂಸ್ ಮಾಡ್ಕೊಂಡಿದ್ದು ಬಿಕಾಸ್ ಇಸ್ ಅ ಭರತನಾಟ್ಯಂ ಡಾನ್ಸರ್. ಅಂದ್ರೆ ಆ 20 ನಿಮಿಷದ ಏನೋ ಒಂದು ಎಪಿಸೋಡ್ ಅಲ್ಲಿ, ಇಟ್ಸ್ ಅ ವೆಬ್ ಸೀರೀಸ್, ಆ 25 ನಿಮಿಷದ ಎಪಿಸೋಡ್ ಅಲ್ಲಿ ಎಲ್ಲಾದ್ರೂ ಬೇರೆ ತರ ಕಾಣಿಸ್ಕೊಳಕ್ ಅವಕಾಶ ಇದೆ, ಓಕೆ ಟ್ರೈ ಮಾಡೋಣ ಅಂತ. ಇದ್ರಲ್ಲೂ ಅಷ್ಟೇ, ಯುದ್ಧಕಾಂಡದಲ್ಲಿ ದೋಷ್ ಇಸ್ ಅ ಮದರ್, ಇದರಲ್ಲಿ ಹರ್ ಚಾಲೆಂಜ್ ಇಸ್ ಡಿಫ್ರೆಂಟ್, ಹರ್ ಫೈಟ್ ಇಸ್ ಬ್ಯಾಟಲ್ ಇಸ್ ಡಿಫ್ರೆಂಟ್, ಬ್ಯಾಟಲ್ ಫೀಲ್ಡ್ ಇಸ್ ಡಿಫ್ರೆಂಟ್. ಇದರಲ್ಲಿ ನಾಟ್ ಲೈಕ್ ಅ ರೆಗ್ಯುಲರ್ ಮದರ್. ಕರೆಕ್ಟ್. ಸೊ ಅದಕ್ಕೋಸ್ಕರ ಐ ಫೌಂಡ್ ಇದ್ರಲ್ಲಿ ಬೇರೆ ಇನ್ನೇನೋ ಮಾಡಕ್ ಸಿಗತ್ತೆ ಅಂತ. ಸೊ ಐ ಹೋಪ್ ಬೇರೆ ತರದ್ದು. ಅಂಡ್ ಹೌದು, ಸಾಕಷ್ಟು ಸಿಗತ್ತೆ ಮಾಡೋದಕ್ಕೆ ಅನ್ನೋದಕ್ಕೆ ಕೋರ್ಟ್ ರೂಮ್ ಅಲ್ಲಿ ನೀವು ಹೇಗೆ ಕನ್ಫ್ಯೂಸ್ ಮಾಡ್ತೀರಾ ಅಜಯ್ ರಾವ್ ಅವ್ರನ್ನೇ ಅನ್ನೋದೇ ಸಾಕ್ಷಿ. ತುಂಬಾ ಬ್ಯೂಟಿಫುಲ್ ಆಗಿದೆ. 1 ಪಾಯಿಂಟ್ ಅಲ್ಲಿ ನಾವು ನಂಬಿಟ್ಟಿರ್ತೀವಿ, ಇವ್ರು ಅನ್ಕೊಂಡ್ರದೇ ಸತ್ಯ ಅಂತ. ಆಸ್ ಐ ಸೆಡ್, ಮಲ್ಟಿಪಲ್ ಲೇಯರ್ಸ್ ಗಳು ಏನಿದೆ ಸಿನಿಮಾಗೆ, ಸಿನಿಮಾ ಹೋಗಿ ನೋಡಿದಾಗ ನಮ್ಗೆ ಅದು ಗೊತ್ತಾಗುತ್ತೆ. ಅರ್ಚನಾ ಅವರೇ, ಎಷ್ಟೊಂದು ಮಾತಾಡೋದಕ್ಕೆ ಸಿಕ್ತು. ಅಂಡ್ ಐ ಆಮ್ ವೆರಿ ಶೋರ್ ಇಷ್ಟು ಓಪನ್ ಅಪ್ ಆಗಿ ನೀವು ಎಲ್ಲೂ ಮಾತಾಡಿಲ್ಲ. ಬ್ಯಾಕ್ ಅಂಡ್ ಫೋರ್ತ್ ಹೋದ್ವಿ ತುಂಬಾ, ರೈಟ್? ರ್ಯಾಂಡಮ್ ಆಗಿ ಏನೇನ್ ನೆನಪಾಯ್ತು ಎಲ್ಲ ಹೇಳಿದ್ರಿ, ಬಟ್ ಇಟ್ ವಾಸ್ ಸೋ ಮಚ್ ಫನ್. ಇವಾಗ ನಾವು ಮನೆಯವ್ರ ಜೊತೆ ಕೂತು ಮಾತಾಡುವಾಗ ಆರ್ಡರ್ ಅಲ್ಲೇ ಮಾತಾಡಲ್ಲ, ನಮ್ಗೆ ಏನ್ ಬೇಕು ಎಲ್ ಬೇಕೋ ಅಲ್ಲಿ ಕೇಕ್ ತೆಗೆದು ತುಂಬಾ ಹೌದು. ಇಟ್ ವಾಸ್ ಸೋ ಮಚ್ ಫನ್. ಥ್ಯಾಂಕ್ ಯು ಸೋ ಮಚ್. ಒಂದು ಸಿಕ್ಕಾಪಟ್ಟೆ ಕ್ಯಾಂಡಿಡ್ ಆಗಿರೋ ಮಾತು ನಿಮ್ ಜೊತೆ ಆಡೋದಕ್ಕೆ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಡೆಫಿನೆಟ್ಲಿ.